ನಮಸ್ಕಾರ ಸ್ನೇಹಿತರೆ, ನಿಮಗೆ ಎನ್ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ರಾಷ್ಟ್ರಪತಿ ಪದಚ್ಯುತಿ ಬಗ್ಗೆ ನೋಡೋಣ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾದದ್ದು. ರಾಷ್ಟ್ರಪತಿ ಪದಚ್ಯುತಿ ಅಂದರೆ ಅವರನ್ನು ರಾಷ್ಟ್ರಪತಿ ಹುದ್ದೆಯಿಂದ ತೆಗೆದುಹಾಕುವುದು. ಪದಚ್ಯುತಿ ಅಂದರೆ ಇಂಗ್ಲೀಷಲ್ಲಿ ಇಂಪ್ಯಾಚ್ಮೆಂಟ್ ಎಂದರ್ಥ. ಈ ರಾಷ್ಟ್ರಪತಿ ಪದಚ್ಯುತಿ ಅನ್ನುವುದು 61ನೇ ವಿಧಿಯಿಂದ ತೆಗೆದುಕೊಳ್ಳಲಾಗಿದ್ದು, ಇದನ್ನು USA ದಿಂದ ಎರವಲು ಪಡೆಯಲಾಗಿದೆ. ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಿಂದ ನಾವು ರಾಷ್ಟ್ರಪತಿ ಪದಚ್ಯುತಿಯನ್ನು ಎರವಲು ಪಡೆಯಲಾಗಿದೆ. ಇನ್ನು ರಾಷ್ಟ್ರಪತಿಯನ್ನು ಯಾವಾಗ ಪದಚ್ಯುತಿಗೊಳಿಸುತ್ತಾರೆ ಅಂದರೆ ಸಂವಿಧಾನ ಏನಾದರೂ ಉಲ್ಲಂಘನೆ ಮಾಡಿದಾಗ ಅವರನ್ನು ರಾಷ್ಟ್ರಪತಿ ಹುದ್ದೆಯಿಂದ ಪದಚ್ಯುತಿಗೊಳಿಸುತ್ತಾರೆ. ರಾಷ್ಟ್ರಪತಿ ಹುದ್ದೆಯಿಂದ ಅವರನ್ನು ಪದಚ್ಯುತಿಗೊಳಿಸಬೇಕಾದರೆ ಏನೇನು ಕಂಡೀಷನ್ಸ್ ಇದ್ದಾವೆ ಅಂದ್ರೆ, ಸಂಸತ್ತಿನ ಯಾವುದಾದರೂ ಸದನ ಮುಂದಾಗಬಹುದು ಆರೋಪ ಪಟ್ಟಿ ಸಿದ್ಧಪಡಿಸಿ. ಅಂದರೆ ಸಂಸತ್ತಿನ ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ ಯಾವುದೇ ಒಂದು ಸದನ ಮುಂದಾಗಿ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಆ ಸದನದ ಒಟ್ಟು ಸದಸ್ಯರ ಪಟ್ಟಿ 1/4ರಷ್ಟು ಸಹಿ ಹೊಂದಿರಬೇಕು. ಈಗ ಯಾವುದೋ ಒಂದು ಸದನ ಆರೋಪ ಪಟ್ಟಿ ತಯಾರಿಸಿದಾಗ ಆ ಒಂದು ಸದನದ ಸದಸ್ಯರ ಅಂದರೆ 1/4ರಷ್ಟು ಸದಸ್ಯರು ಸಹಿ ಹಾಕಬೇಕು. ಆ ಒಂದು ಸದನದಿಂದ 1/4ರಷ್ಟು ಸದಸ್ಯರು ಸಹಿ ಹಾಕಬೇಕು. ಅದನಂತರ ಪದಚ್ಯುತಿ ನಿರ್ಣಯ ಮಂಡನೆಗೆ 14 ದಿನಗಳ ಮುಂಚೆ ರಾಷ್ಟ್ರಪತಿಗಳಿಗೆ ಲಿಖಿತ ಸೂಚನೆ ನೀಡಬೇಕು. ಅಂದರೆ ನಾವೀಗ ಏನಾದರೂ ರಾಷ್ಟ್ರಪತಿಯನ್ನು ಹುದ್ದೆಯಿಂದ ತೆಗೆದುಹಾಕುವಾಗ ಅವರಿಗೆ 14 ದಿನಗಳ ಮುಂಚೆಯೇ ಆ ಮಾಹಿತಿಯನ್ನು ನೀಡಬೇಕು. ಅದು ಲಿಖಿತ ರೂಪದಲ್ಲಿ ಸೂಚನೆ ನೀಡಬೇಕಾಗ್ತದೆ ರಾಷ್ಟ್ರಪತಿಯವರಿಗೆ. ತದನಂತರ ಆ ಸದನದ ಒಟ್ಟು ಸದಸ್ಯರಲ್ಲಿ 2/3ರಷ್ಟು ಸದಸ್ಯರ ಬಹುಮತದಿಂದ ರಾಷ್ಟ್ರಪತಿ ಪದಚ್ಯುತಿ ನಿರ್ಣಯ ಅನುಮೋದನೆ. ಅಂದರೆ ಈಗ ಲೋಕಸಭೆ ರಾಜ್ಯಸಭೆ ಅದಲ್ಲ, ಸದನದ ಒಟ್ಟು ಸದಸ್ಯರಲ್ಲಿ 2/3ರಷ್ಟು ಸದಸ್ಯರ ಬಹುಮತ ಇರಬೇಕು. ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸಬೇಕಾದ್ರೆ ಸದನದ 2/3ರಷ್ಟು ಸದಸ್ಯರ ಬಹುಮತವನ್ನು ಇದ್ದಾಗ ಮಾತ್ರ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸಬಹುದು. ನೆಕ್ಸ್ಟ್ ಸದನ ಕೂಡ 2/3ರಷ್ಟು ಸದಸ್ಯರ ಅನುಮೋದನೆ ಮಾಡಿದರೆ, ಅಂದರೆ ಈಗ ಲೋಕಸಭೆ ರಾಜ್ಯಸಭೆ ಎರಡು ಸದನದಲ್ಲಿ 2/3ರಷ್ಟು ಸದಸ್ಯರ ಬಹುಮತ ಇದ್ದಾಗ ಮಾತ್ರ ನಾವು ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸ್ಬೋದು. ಅಂದರೆ ರಾಷ್ಟ್ರಪತಿಯನ್ನು ಅವರ ಹುದ್ದೆಯಿಂದ ತೆಗೆದುಕೊಳ್ಳಬಹುದು. ನಂತರ ರಾಷ್ಟ್ರಪತಿಯನ್ನು ಹುದ್ದೆಯಿಂದ ತೆಗೆದುಹಾಕಿದಾಗ 6 ತಿಂಗಳ ಒಳಗಾಗಿ ಹೊಸ ರಾಷ್ಟ್ರಪತಿ ನೇಮಕ ಮಾಡಬೇಕಾಗ್ತದೆ. ರಾಷ್ಟ್ರಪತಿಯನ್ನು ಅವರ ಹುದ್ದೆಯಿಂದ ತೆಗೆದುಹಾಕಿದಾಗ 6 ತಿಂಗಳ ಒಳಗಾಗಿಯೇ ನಾವು ಹೊಸ ರಾಷ್ಟ್ರಪತಿಯನ್ನು ನೇಮಕ ಮಾಡಬೇಕು.